ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರೀತಿಯ ದೇವರೇ, ಈ ದಿನ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ನೀವು ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾವು ಆಶಿಸುತ್ತೇವೆ. ನಿಮ್ಮ ಸ್ವರ ನಮಗೆ ಕೇಳಿಸಬೇಕು. ನಿನ್ನ ಮಾತುಗಳು ನಮಗೆ ಮಧುರವಾಗಿಯೂ ಅರ್ಥಭರಿತವಾಗಿಯೂ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವ ಹಾಗೆಯೂ ಇರಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ನಾಮ ಮಹಿಮೆ ಹೊಂದಲಿ. ಕೇಳುವ ಪ್ರತಿ ಹೃದಯಗಳನ್ನು ತೆರೆಯಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನಾವೇನಾದ್ರೂ ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇರುವಾಗ ಕೆಲವ್ರನ್ನ ನೋಡಿದ್ದೀನಿ, ಏನಾದ್ರೂ ಇಂಪಾರ್ಟೆಂಟ್ ಹೇಳಿದ ತಕ್ಷಣ ಕರೆಂಟ್ ಹೋಯ್ತು ಅಂದ್ರೆ ನೋಡ್ದಾ ನಾನು ಹೇಳಿಲ್ಲ ಅಂತಾರೆ. ಹೌದಲ್ಲ? ಏನಾದ್ರೂ ಮಾತಾಡ್ತಾ ಇದ್ದಾಗ ಅಲ್ಲಿ ಏನನ್ನ ಲೊಚ ಅಂತ ತಿಳ್ಕೊಳ್ಳಿ. ನೋಡಿದ್ರ ನಾನು ಹೇಳಿದ ಕರೆಕ್ಟ್ ಅಲ್ಲ ಅಂತಾರೆ. ಇನ್ನು ಕೆಲವು ಮಾತುಗಳನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಯಾರಾದ್ರೂ ಮರಣಿಸಿದ ದಿನದಲ್ಲಿ ಮರಣಿಸ್ತಾರಲ್ವಾ, ಆ ಮರಣಿಸಿದ ದಿನದಲ್ಲಿ ಏನಾದ್ರೂ ಈ ದಿಢೀರ್ನೆ ಮಳೆ ಬಂತು ಅಂದ್ರೆ ಏನ್ ಪುಣ್ಯ ಮಾಡಿದ್ರು ನೋಡಪ್ಪ, ಆಕಾಶನೇ ಕಣ್ಣೀರಾಗ್ತಾ ಐತೆ ಅಂತಾರೆ. ಕೇಳಿಸ್ಕೊಂಡಿದ್ದೀರಾ? ಏನಾಗ್ತಾ ಇದೆ? ಆಕಾಶನೇ ಕಣ್ಣೀರಾಗ್ತಾ ಇದೆ. ಇಲ್ಲ ಸೃಷ್ಟಿಗೆ ತಡ್ಕೊಳಕ್ಕಾಗಿಲ್ಲ ಇವ್ರು ಸಾವನ ಅಂತೇಳಿ ಕೇಳ್ತಾರೆ. ಅಂದ್ರೆ ಈ ರೀತಿಯಾದಂತ ಕೆಲವು ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇರ್ತೀರಾ. ಹಾಗಾದ್ರೆ ಯೇಸು ಸ್ವಾಮಿ ಮರಣಿಸಿದಾಗ ಏನ್ ನಡೀತು ಅಂತ ನೀವು ಈಗಾಗಲೇ ಕೇಳಿಸ್ಕೊಂಡಿರ್ಬೋದು. ಏನೆಲ್ಲ ನಡೀತು ಯೇಸು ಸ್ವಾಮಿ ಮರಣಿಸಿದಾಗ? ಭೂಕಂಪ ಆಯ್ತು, ಕತ್ತಲಾಯಿತು, ಆಮೇಲೆ ದೇವಾಲಯದ ತಲೆ ಹರಿದು ಹೋಯಿತು. ಸೊ ಈ ಎಲ್ಲ ಘಟನೆಗಳು ನೋಡುವಾಗ ಸೃಷ್ಟಿಯಲ್ಲಿ ಅದೇ ಈಗಾಗಲೇ ನೋಡುವಾಗ ನಾಸಾ ಏನು ನಿರೂಪಿಸಿದ್ದು ಯೇಸುವಿನ ಮರಣ ಅಲ್ಲ, ಯೇಸುವಿನ ಮರಣದ ದಿನ ಇದೆಲ್ಲ ನಡೆದಿತ್ತು ಅನ್ನುವಂಥದ್ದು ಸೈಂಟಿಫಿಕ್ ಅಲ್ಲಾಗಿ ನಾಸಾ ಸಂಸ್ಥೆಯು ನಿರೂಪಿಸಿದೆ. ಏನಂತ? ಆ ಯೇಸುವಿನ ಶಿಲುಬೆಗೆ ಹಾಕಿದ ದಿನ ನಿಜವಾಗಿಯೂ ಏನಾಗಿತ್ತು? ಸೂರ್ಯಗ್ರಹಣ ಆಗಿತ್ತು, ಚಂದ್ರನು ರಕ್ತಮಯವಾಗಿದ್ದ, ಕತ್ತಲಾಗಿತ್ತು, ಬಹಳ ಸೃಷ್ಟಿಯಲ್ಲಿ ವ್ಯತ್ಯಾಸವಾಗಿತ್ತು ಎನ್ನುವುದು ಸತ್ಯವಾದ ಮಾತು. ಭೂಕಂಪ ಆಗಿತ್ತು ಅನ್ನುವುದು ಸತ್ಯವಾದ ಮಾತು. ಹಾಗಾದ್ರೆ ಒಂದೊಂದು ಹಲ್ಲಿ ಲಚ್ಚುಗುಟ್ಟಿದ್ದಕ್ಕೂ, ಕರೆಂಟ್ ಲೈಟ್ ಹೋಗಿದ್ದಕ್ಕೂ, ಮಳೆ ಬಂದಿದ್ದಕ್ಕೂ ಅಪ್ಪ ಏನ್ ಪುಣ್ಯ ಮಾಡಿದ್ರು, ಎಂತ ಅದ್ಭುತ ಮನುಷ್ಯರಪ್ಪ ಅಂತ ಮನುಷ್ಯರ ಕುರಿತಾಗಿ ಈ ರೀತಿ ಅಂದ್ರೆ ಭೂಕಂಪಗಳು ನಡೆಯುವಾಗ, ವ್ಯತ್ಯಾಸಗಳು ನಡೆಯುವಾಗ ಆ ಸೃಷ್ಟಿಗೆ ಅರ್ಥವಾಯಿತು, ಸೃಷ್ಟಿಯಲ್ಲಿ ಒಂದು ವ್ಯತ್ಯಾಸವಾಯಿತು. ಆ ಪರಲೋಕದ ಸಂಬಂಧವು ಯಾವಾಗ ಅದು ಕಿತ್ತು ಹೋಗಿತ್ತು, ಆ ಸಂಬಂಧವನ್ನ ದೇವರು ಮತ್ತೆ ಮರುಜೋಡಿಸುವುದಕ್ಕಾಗಿ ಆತನು ತೆಗೆದುಕೊಂಡ ಒಂದು ತೀರ್ಮಾನದ ನಿಮಿತ್ತವಾಗಿ ಭೂ ಪರಲೋಕಗಳ ಸಂಬಂಧ ಏರ್ಪಡುವಾಗ ಒಂದು ದೊಡ್ಡ ವ್ಯತ್ಯಾಸವು ಸೃಷ್ಟಿಯಲ್ಲಿ ನೆರವೇರಿತು. ಆಮೇನ್, ಹಲ್ಲೆಲೂಯಾ. ನೋಡಿ, ನಾವು ಹೌದು ಪ್ರತಿ ಸಾರಿ ನಾವು ವಾಕ್ಯ ಧ್ಯಾನ ಮಾಡ್ತೇವೆ, ಜನರೆಲ್ಲರೂ ಅನೇಕ ಕೃತ್ಯಗಳನ್ನ ನೆಗೆಟಿವ್ ಆಗಿಯೂ ಮಾತಾಡ್ತಾರೆ. ಹೌದಲ್ವಾ? ಏನಂತ ನೆಗೆಟಿವ್ ಮಾತಾಡ್ತಾರೆ? ಈಗಾಗಲೇ ಕೇಳಿಸ್ಕೊಂಡ ಹಾಗೆ 3 ಮೊಳೆಗಳು ಹೊಡೆದಿದ್ರು, ಅದನ್ನ ಬಿಡಿಸ್ಕೊಳಕ್ಕಾಗಿಲ್ಲ. ನೀನ್ ದೇವರ ಕುಮಾರನಾಗಿದ್ರೆ ಇಳಿದು ಬಾ ನೋಡೋಣ, ಎಲ್ಲಿ ಒಂದು ಅದ್ಭುತ ಮಾಡಿ ತೋರಿಸಿ ಇವಾಗ ನಂಬ್ತೀವಿ ಅಂತ ಹೇಳಿದ್ದು. ಓ ನಿನ್ ರಾಜನ ನೀನು, ಹಾಗಾದ್ರೆ ಎಲ್ಲಿ ಕಿರೀಟ ನಿಂದು ಅಂತ ಈ ರೀತಿ ಗೇಲಿಯ ಮಾತುಗಳನ್ನು ಕೂಡ ನೋಡುತ್ತಾ ಇದ್ದೇವೆ. ಒಂದು ಕಡೆ ಸೃಷ್ಟಿಯಲ್ಲಿಯೂ ಪ್ರವಾದನೆಗಳು ನೆರವೇರುವುದನ್ನ ನೀವು ಒಂದು ಕಡೆ ನೋಡಿದ್ರೆ, ಇನ್ನೊಂದು ಕಡೆಯಲ್ಲಿ ಈ ರೀತಿಯಾಗಿ ನೆಗೆಟಿವ್ ಆಗಿ ಮಾತಾಡುವಂತ ಜನರ ಮಾತುಗಳು ಕೂಡ ಇದಾವೆ. ಹಾಗಾದ್ರೆ ನೆಗೆಟಿವ್ ಆಗಿರುವಂತ ಮಾತುಗಳನ್ನ ನೀವು ನಾನು ನೋಡ್ಬಿಟ್ಟು ಅಯ್ಯೋ ಬಿಡಪ್ಪ ಯೇಸು ಸ್ವಾಮಿ ಬಿಡು ಓಕೆ ಅಂತೀರಾ? ಇಲ್ಲವೇ ಸತ್ಯ ಘಟನೆಗಳನ್ನ ಕೇಳಿಸಿಕೊಂಡು ಇಲ್ಲ ಈತನು ಸೃಷ್ಟಿಕರ್ತನಾದ ದೇವರು, ಸಮಸ್ತಕ್ಕೂ ಒಡೆಯನಾದ ದೇವರು ಎಂಬುದಾಗಿ ನಂಬುತ್ತೀರಾ ಎನ್ನುವುದು ಬಹಳ ಮುಖ್ಯ. ಹಲ್ಲೆಲೂಯಾ. ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾವಂತೆ. ಏನ್ ಮಾಡ್ತವೆ? ಅದಕ್ಕಂತ ಹೇಳ್ಬಿಟ್ಟು ಆನೆ ನಿಂತ್ಕೊಂಡು ಪ್ರತಾಪ ತೋರ್ಸಕ್ ಹೋದ್ರೆ ನಾಚಿಕೆಗೆ ಇಡ್ತಾನ. ಹೌದಲ್ವಾ? ಅನೇಕ ಸಾರಿ ಕೆಲವರು ನಮ್ಮ ಮಾತು ಹೇಳ್ತಾ ಇದ್ರು. ನಾನು ಬೈಬಲ್ ಕಾಲೇಜಲ್ಲಿ ಓದುವಾಗ ಒಬ್ಬರು ಯಾವಾಗಲೂ ಬೈಬಲ್ ಕಾಲೇಜಲ್ಲಿ ಯೂಸ್ ಮಾಡ್ತಾ ಇದ್ದಂತ ಒಂದು ಮಾತು, ನಾವೇನಾದ್ರೂ ಒಂದು ಮಾತನ್ನ ಅವ್ರಿಗೆ ಹೇಳಿ ಅವ್ರಿಗೆ ಅನೇಕ ವಿಷಯಗಳನ್ನ ಹೇಳ್ಬಿಟ್ಟು ನಾವೇನಾದ್ರೂ ಅವ್ರಿಗೆ ಉತ್ತರ ಕೊಡಕ್ ಆಗದೆ ಹೋದಾಗ ಅವರೊಂದು ಮಾತು ಹೇಳ್ತಾ ಇದ್ರು, ಸೂರ್ಯನಿಗೆ ಟಾರ್ಚಾ ಅಂತ ಇದ್ರು. ಏನದು ಅಂದ್ರೆ ಅದರ ಅರ್ಥ ಅವ್ರ ಮುಂದೆ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಅವ್ರೇನಾದ್ರೂ ಹೇಳ್ತಾ ಇದ್ರು ಮಾತು, ಸೂರ್ಯನಿಗೆ ಟಾರ್ಚಾ. ಏನದ್ರ ಅರ್ಥ? ಸೂರ್ಯನ ಎಷ್ಟು ಪ್ರತಾಪಮಾನಾಗಿರ್ತಾನೆ ಅಂದ್ರೆ ನಾವು ಕೈಯಲ್ಲಿ ಟಾರ್ಚ್ ಇಟ್ಕೊಂಡು
ನೋಡೋಣ ನಿಂದ ಲೈಟ್ ನಂದ ಜಾಸ್ತಿ ನೋಡೋಣ ಅಂತ ಲೈಟ್ ಹಾಕಿದ್ರೆ ಯಾರಿಗೆ ತೊಂದ್ರೆ? ಏನೂ ಆಗಲ್ಲ. ಹಾಗೇನೆ ದೇವರ ಕಾರ್ಯಗಳು ಭೂಲೋಕದಲ್ಲಿ ಎಷ್ಟೋ ಕಾರ್ಯಗಳು ಪ್ರಸರಿಸಿಕೊಂಡಿದೆ. ದೇವ ಜನರು ನಂಬುವವರು ಅನೇಕರಿದ್ದಾರೆ, ದೇವರಿಗಾಗಿ ಜೀವಿಸುವವರಿದ್ದಾರೆ. ಆದರೆ ಬೊಗಳುವವರು, ತಪ್ಪು ಕಂಡುಹಿಡಿಯುವವರು, ಸಮಸ್ಯೆಗಳನ್ನು ಉಂಟು ಮಾಡುವವರು ಇದ್ದೇ ಇರುತ್ತಾರೆ. ಆದರೆ ನಮ್ಮ ದೃಷ್ಟಿ ಎಲ್ಲಿರಬೇಕು? ಆ ಕಲ್ವಾರಿ ಶಿಲುಬೆಯ ಮೇಲಿರಬೇಕು. ಹಾಲೆಲೂಯ. ಎಲ್ಲಿರಬೇಕು? ಆ ಕಲ್ವಾರಿ ಶಿಲುಬೆಯನ್ನು ನೋಡುತ್ತಾ ಹೋಗುತ್ತಾ ಇರಬೇಕು. ಕಲ್ವಾರಿ ಶಿಲುಬೆ ಅಂದ್ರೆ ಸುಖದ ಸುಪ್ಪತ್ತಿಗೆ ಅಲ್ಲ. ಇಟ್ ಇಸ್ ನಾಟ್ ಬೆಡ್ ಆಫ್ ರೋಸಸ್, ಅಂದ್ರೆ ಬಹಳ ಮಲ್ಲಿಗೆ ಹೂವಿನ ಬೆಡ್ ಅಲ್ಲ ಅದು. ಅದು ನೋಡುವಾಗಲೇ ಬಹಳ ಹಿಂಸೆಯ ಪ್ರತೀಕ, ಹೌದಲ್ವಾ? ನೋವಿನ ಪ್ರತೀಕ, ರಕ್ತದ ಪ್ರತೀಕ. ರಕ್ತ ಅಂತ ಹೇಳುವಾಗ ನಮಗೆ ನೋವು, ಗಾಯ, ಅನಾರೋಗ್ಯ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ನಾನು ಯಾವಾಗಲೂ ಹೇಳುವಂತ ಮಾತೇನೆಂದ್ರೆ, ಬಿಸಿಲಲ್ಲಿ ಅಂದ್ರೆ ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡೋದಿಲ್ಲ. ಅದರ ಅರ್ಥ ಏನು? ನಮ್ಮ ನಂಬಿಕೆ ಹೇಗಿರಬೇಕು ಗೊತ್ತಾ? ಬೆಂಕಿಯಲ್ಲಿ ಹುಟ್ಟಬೇಕು. ಹೇಗೆ ಹುಟ್ಟಬೇಕು? ಹೇಗೆ ಹುಟ್ಟಬೇಕು? ಅದರ ಅರ್ಥ ಏನು? ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲು ಬಾಡೋಗುತ್ತಾ? ನಿಮ್ಮ ನನ್ನ ನಂಬಿಕೆ ಈ ದಿನ ಏನಿದೆಯಲ್ಲ, ಈ 3 ದಿನಗಳು, ಗುಡ್ ಫ್ರೈಡೆ, ಈಸ್ಟರ್ ದಿನದಲ್ಲಿ ಹುಟ್ಟಿದ ನಿಮ್ಮ ನಂಬಿಕೆ ಯಾವತ್ತಿಗೂ ಅದು ಎಂತ ಬಿಸಿಲು ಬಂದರೂ ಕೂಡ ಅದು ಅಳಿದು ಹೋಗಬಾರದು. ಎಷ್ಟೋ ಜನ ಪ್ರಶ್ನೆಗಳಾಗ್ಬೋದು, ಸಂಶಯಗಳು ಬರ್ಬೋದು, ಶೋಧನೆಗಳು ಬರ್ಬೋದು, ನಿಮಗೆ ಕಷ್ಟಗಳು ಬರ್ಬೋದು, ವಿರೋಧಗಳು ಬರ್ಬೋದು. ಆದರೆ ನಿಮ್ಮಲ್ಲಿರುವಂತ ನಂಬಿಕೆ ಯಾವತ್ತಿಗೂ ಕೂಡ ಏನಾಗಬಾರ್ದು? ಕಡಿಮೆ ಆಗಬಾರ್ದು. ನಂಬಿಕೆಗೆ ನಾವೇನ್ ಮಾಡ್ಬೇಕು? ಒಂದು ಗಿಡ ಹಾಕಿದೀವಿ ಅಂದ್ರೆ ಆ ಗಿಡಕ್ಕೆ ನೀರ್ ಹಾಕ್ತಾ ಇದ್ರೇನೆ ಅದು ಬೆಳವಣಿಗೆ ಆಗ್ತದೆ. ಇಲ್ಲ ಅಂದ್ರೆ ಆ ರೀತಿ ನೀರು ಹಾಕುವುದೇ ನಾವು ವಾಕ್ಯಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಅನ್ಯೂನ್ಯತೆಗಳಲ್ಲಿ ನಾವು ಸೇರಿ ಬರುವುದೇ ಒಂದು ಗಿಡವನ್ನ ಪೋಷಣೆಯನ್ನ ಮಾಡುವಂತ ಕಾರ್ಯ. ಇವತ್ತು ನನಗೆ ಕೊಡಲ್ಪಟ್ಟಿರುವಂತ, ಇಲ್ಲಿ ನನ್ನ ಮಾತನಾಡ್ಲಿಕ್ಕಿರುವಂತ ಒಂದು ವಾಕ್ಯ 5ನೆಯ ಮಾತು, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೆಯ ವಾಕ್ಯ. ಯೋಹಾನ 19:28. ಯಾರಾದ್ರೂ ಹೋದ್ರೆ? ಇದಾದ ಮೇಲೆ ಈ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಏನ್ ನೆರವೇರುವಂತೆ? ಏನ್ ನೆರವೇರುವಂತೆ? ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ಏನಾಗಿದೆ? ನೀರಡಿಕೆಯಾಗಿದೆ. ಯಾವ ಕಾಲದಲ್ಲಿ ನಿಮಗೆ ನೀರಡಿಕೆ ಆಗುತ್ತೆ ಜಾಸ್ತಿ? ಬೇಸಿಗೆ ಕಾಲದಲ್ಲಿ. ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದಂತ ಕಾಲ ಹೆಚ್ಚು ಕಡಿಮೆ. ಹಾಗಾದ್ರೆ ಆಲೋಚನೆ ಮಾಡಿ, ಬೇಸಿಗೆ ಕಾಲ ಎನ್ನುವಂಥದ್ದು ಸಾಧಾರಣವಾಗಿಯೇ ನಮಗೆ ದಾಹವುಳ್ಳಂತ ಸಮಯ. ಆದ್ರೆ ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆಯಲ್ಲ. ಉದಾಹರಣೆಗೆ, ಒಂದು ವೇಳೆ 2000 ವರ್ಷಗಳ ಹಿಂದೆನೆ ಯೇಸು ಸ್ವಾಮಿಯನ್ನ ನಿನ್ನೆ ರಾತ್ರಿ ಹಿಡಿದ್ರು ಅಂತ ತಿಳ್ಕೊಳ್ಳಿ. ಯಾವಾಗ? ಗುರುವಾರ ಮಧ್ಯರಾತ್ರಿ ಹಿಡಿದಿದ್ದಾರೆ. ಗುರುವಾರ ಮಧ್ಯರಾತ್ರಿಯಿಂದ ಯೇಸು ಸ್ವಾಮಿಗೆ ಒಳ್ಳೆ ಜಾಗ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ನಿಮ್ಮನ್ನ ಸ್ವಲ್ಪ ಹಿಂಸೆ ಕೊಡ್ತೀವಿ ಅಂತ ಹೇಳಿದ್ರ? ರೆಸ್ಟ್ ಮಾಡಕ್ ಟೈಮ್ ಕೊಟ್ರ? ಮೊದಲನೇದವ್ರು ಏನ್ ಮಾಡಿದ್ರು? ಯೇಸು ಸ್ವಾಮಿಗೆ ನಿದ್ದೆ ಮಾಡಕ್ ಕೊಡ್ಲಿಲ್ಲ. ಏನ್ ಮಾಡಕ್ ಕೊಡ್ಲಿಲ್ಲ? ನಿದ್ದೆ ಮಾಡಕ್ಕೆ ಕೊಡ್ಲಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ರಾತ್ರಿ ನಿದ್ದೆ ಮಾಡದೆ ನೀವು ಚರ್ಚಲ್ಲಿ ಬಂದ ಇದ್ರೆ ಹಿಂಗೆ ಏನಾಗುತ್ತೆ? ಚೆನ್ನಾಗೆ ನಾವು ಪ್ರಸಂಗಗಳ ಎಷ್ಟು ಹೇಳಿದ್ರು, ಎಷ್ಟು ಅಲ್ಲೆಲ್ಲ ಹೇಳಿದ್ರು, ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿದ್ರು, ನಮಗೆ ನಿದ್ದೆ ಬರ್ತಾ ಇತ್ತು. ಹೋಗಿ ಸದ್ಯ ನಿದ್ದೆ ಇಲ್ಲ ನನಗೆ, ನಿಮ್ಗೆ ವಾಕ್ಯದ ಚಿಂತೆ ಅಂತೀವಿ ಅಲ್ವಾ? ಅಂದ್ರೆ ಆ ರೀತಿಯಾಗಿ ನಿದ್ದೆ ಮನುಷ್ಯನಿಗೆ ಬಹಳ ಮುಖ್ಯನಾ ಇಲ್ವಾ? ಬಹಳ ಮುಖ್ಯ. ನಿದ್ದೆ ಮಾಡ್ತಾ ಇರುವಂತದ್ದು ನೋಡ್ತೇವೆ. ಯೇಸು ಸ್ವಾಮಿ ರಾತ್ರಿಯಲ್ಲಿ ನಿದ್ದೆ ಮಾಡಲಿಲ್ಲ. ಬದಲಾಗಿ ಆತನನ್ನ ಗೇಲಿ ಮಾಡಿದ್ರು, ಹಿಂಸೆ ಮಾಡಿದ್ರು, ಎಲ್ಲ ಮಾಡಿದ್ರು. ನಿಮಗೆ ಗೊತ್ತು, ಮುಂಜಾನೆ ಕೋಳಿ ಕೂಗುವಾಗ ಏನ್ ನಡೀತು? ಏನ್ ನಡೀತು? ಹೇಳ್ಬೇಕು ಆನ್ಸರ್. ಏನ್ ನಡೀತು? ಪೇತ್ರನು ಅಷ್ಟರಲ್ಲಿ ಏನಾಗಿದ್ದ? ಎಷ್ಟು ಸಾರಿ ಇದೆ ಯೇಸುವನ್ನ? ಎಷ್ಟು ಸಾರಿ? 3 ಸಾರಿ ಏನ್ ಮಾಡ್ದ? ಯೇಸುವನ್ನ ನಾನು ಅರಿಯೇನು ಎಂದು ಹೇಳ್ದ ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿ ಅವಾಗ ಏನ್ ಮಾಡಿದ್ರಂತೆ? 1 ಸಾರಿ ಪೇತ್ರನ ಕಡೆಗೆ ನೋಡಿದ್ರಂತೆ. ಪೇತ್ರನ ಕಡೆಗೆ ನೋಡಿದ್ರು. ಆವಾಗ ಪೇತ್ರನಿಗೆ ಅರ್ಥ ಆಯ್ತು. ಹೆಂಗೆ ಕೆಲವು ಸಾರಿ ಕೆಲವರು ನೋಟ ಇರುತ್ತಲ್ವಾ, ನೋಡಿದ್ರೆ ಸಾಕು. ಮನೆಗಳಲ್ಲಿ ಕೆಲವರು ಟೆರರ್ ಇರ್ತಾರೆ ಅಲ್ವಾ? ಕೆಲವು ಟೆರರ್ಗಳು. ಈಗ ಮೊನ್ನೆ ಯಾವುದೋ ಒಂದು ನಾನು ನ್ಯೂಸ್ ನೋಡ್ತಾ ಇದ್ದೆ. ಆ ನ್ಯೂಸ್ ನೋಡ್ತಾ ಇದ್ರೆ ಒಂದು ದೊಡ್ಡ ರಾಜಕಾರಣಿಗಳು ಇಂಟರ್ವ್ಯೂಗಳು ಅಟೆಂಡ್ ಮಾಡುವಾಗ
ಹಿಂಗೆ ಕ್ಯಾಮ್ರಾ ಮುಖ ನೋಡ್ತಾ ಇರ್ತದೆ, ಆದ್ರೆ ಅವ್ರ ಜೊತೆಯಲ್ಲಿರೋರು, ಅವ್ರ ಅಪೋಸಿಟ್ ಇರುವವರು ಅವ್ರ ಕೈ ನೋಡ್ತಾ ಇರ್ತಾರೆ. ಈಗ ನೀವು ನನ್ನ ಕೈ ನೋಡ್ತಾ ಇದ್ದೀರಾ? ಕೈ ನೋಡ್ತಾ ಇದ್ದೀರಾ? ಇಲ್ಲ, ನೀವು ನೋಡ್ತಾ ಇಲ್ಲ. ಏನ್ ಮಾಡ್ತಾರೆ, ಕ್ಯಾಮ್ರಾ ನನ್ನ ಮುಖ ನೋಡ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ, ಬೆರಳಲ್ಲಿ ಹಿಂಗೆ ಆನ್ಸರ್ ಮಾಡ್ತಾರೆ, ಹಿಂಗೆ ಎತ್ತು ಅವ್ರ ಆ ಕಡೆ ಬೇಡ ಸಾಕು, ಇವ್ರು ಬೇಡ, ಇದೆ ಆಪ್ಷನ್. ಮುಂದ್ಗಡೆ ಬಾಯಿ ಹಿಂಗೆ ಇರ್ತದೆ, ಆದ್ರೆ ಕೈಯಲ್ಲಿ ತೋರಿಸ್ತಾ ಇರ್ತಾರೆ. ನೋಡಿ, ಈ ರೀತಿಯಾಗಿ ನಾವು ನೋಡುವಾಗ ಆ ಒಂದು ರೀತಿಗಳನ್ನ ನಾವು ನೋಡ್ತಾ ಇರ್ತೇವೆ. ಈಗ ಇಲ್ಲಿ ನೋಡಿ, ಯೇಸು ಸ್ವಾಮಿ ಒಂದೇ ಒಂದು ನೋಟ ನೋಡಿದ್ರು ಅಷ್ಟೇ, ಏನು ಮಾತಾಡ್ಲಿಲ್ಲ. ಪೇತ್ರನನ್ನ ಸುಮ್ಮನೆ ಹಿಂಗೆ ನೋಡಿದಾಗ ಪೇತ್ರನಿಗೆ ಅರ್ಥ ಆಯ್ತು, ನನಗೆ ಹೇಳಿದ ಮಾತು ಎಲ್ಲ ಜ್ಞಾಪಕ ಬಂತು. ಅಯ್ಯೋಯ್ಯೋ, ಮೊದ್ಲೇ ಸ್ವಾಮಿ ಹೇಳಿದ್ರು ನನಗೆ, ಪೇತ್ರ ನೀನು ಕೋಳಿ ಕೂಗೋಷ್ಟರಲ್ಲಿ ನನ್ನನ್ನು 3 ಸಾರಿ ನೀನೇನ್ ಮಾಡ್ತೀಯ? ಯೇಸು ಯಾರು ನನಗ್ ಗೊತ್ತಿಲ್ಲಪ್ಪ ಅಂತೀಯಾ ಅಂದಿದ್ರು ಅಷ್ಟೇ. ಹಾಗಾದ್ರೆ ಮುಂಜಾನೆ ಜಾವದಲ್ಲಿ ಕೂಡ ನಿದ್ದೆ ಇಲ್ಲ ಆತನಿಗೆ. ಆಗ ನೋಡುವಾಗ ಒಂದು ನಿದ್ದೆ ಇಲ್ಲ. ಆಮೇಲೆ ಬೆಳಿಗ್ಗೆ ನಾವು ನೋಡುವಾಗ ವಾಕ್ಯದಲ್ಲಿ ಹೇಳಿದ್ದೇನೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅವ್ರನ್ನ ಸುತ್ತಿಸ್ತಾ ಇದ್ರು. ಅಲ್ಲಿ ಕರ್ಕೊಂಡೋಗಂತ ಅವರು, ಇಲ್ಲಿ ಕರ್ಕೊಂಡೋಗಂತ ಇವರು. ಆ ಒಂದು ರೀತಿಯಲ್ಲಿ ಆಮೇಲೆ ಆತನಿಗೆ ಶಿಕ್ಷೆ ಆಗುತ್ತದೆ, ಚಡಿ ಏಟುಗಳು ಬೀಳ್ತವೆ, ಆಮೇಲೆ ಬಟ್ಟೆ ಬಿಚ್ತಾರೆ, ತಲೆ ಮೇಲೆ ಇದಿಡ್ತಾರೆ. ರಕ್ತ ಎಲ್ಲ ಸೋರೋದಾಗ, ರಕ್ತ ಜಾಸ್ತಿ ಲೀಕ್ ಆದಾಗ ಏನಾಗುತ್ತೆ? ಸುಸ್ತಾಗೋಗುತ್ತೆ. ಆಮೇಲೆ ಕಣ್ಮಂಜಾಗುತ್ತೆ, ದಾಹ ಜಾಸ್ತಿ ಆಗ್ತದೆ. ಆದ್ರೆ ಯೇಸು ಸ್ವಾಮಿಗೆ ಶಿಕ್ಷೆಯಲ್ಲಿರೋರ್ಗೆ ಯಾರಾದ್ರೂ ನೀರು ಅದು ಇದು ಜ್ಯೂಸು ಕೊಡ್ತಾರಾ? ಯಾರು ಕೊಡಲ್ಲ. ಈಗಿರುವಾಗ ನೋಡಿ, ಗಮನಿಸ್ರಿ, ಈ ವಾಕ್ಯ ಹೇಳ್ತಾ ಇರುವಂತ ಮಾತು, ಒಂದು ಕಡೆಯಲ್ಲಿ ನನಗೆ ನೀರಡಿಕೆಯಾಗಿದೆ ಅಂತ ಹೇಳುವಾಗ, ಒಂದು ಕಡೆ ಶಾರೀರಿಕವಾಗಿರುವಂತ ದಾಹ, ಇನ್ನೊಂದು ಕಡೆ ಶಾಸ್ತ್ರದ ಮಾತು ನೆರವೇರಿಸಬೇಕಾಗಿರುವಂಥದ್ದು. ಇವತ್ತು ಇಲ್ಲಿ ಬರುವಾಗ ದೇವರೊಂದು ಆತ್ಮಿಕ ಪಾಠವನ್ನ ನಿಮಗೆ ಕಲಿಸ್ತಾ ಇದ್ದಾರೆ. ದೇವಜನವೇ, ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ 2 ಕಾರ್ಯಗಳಿರ್ತವೆ. ಒಂದು ಲೌಕಿಕವಾದಂತ ಹೋರಾಟ ಇರ್ತದೆ, ಇನ್ನೊಂದು ಆತ್ಮಿಕವಾದಂತ ಹೋರಾಟ. ಈ ಲೌಕಿಕವಾದ ಹೋರಾಟದಲ್ಲಿ ಕುಟುಂಬವನ್ನ ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಆದಾಯ ಮಾಡಬೇಕು, ಎಲ್ಲಾ ಕಾರ್ಯಗಳು ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಧ್ಯಾನಿಸಬೇಕು, ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ. ನಾನು ನಿಮಗೆ ಕೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ಈ ರೀತಿಯಾಗಿ ಎರಡನ್ನೇ ಇರುವಾಗ ಶಾಸ್ತ್ರದ ಮಾತನ್ನು ನೆರವೇರಿಸುವುದಕ್ಕೆ ಆತನು ಇಷ್ಟಪಟ್ಟನು. ಇವತ್ತು ನೀವು ನಾನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಇಷ್ಟಪಡ್ತೀವ? ಇಲ್ಲ ಬರೀ ನಮ್ಮ ಶಾರೀರಿಕ ಸುಖವನ್ನು, ಶಾರೀರಿಕವಾದಂತ ಇಚ್ಛೆಗಳನ್ನ ಪೂರೈಸುವುದಕ್ಕೆ ನಾವು ತೀರ್ಮಾನ ಮಾಡ್ತೇವ? ಯೇಸು ಸ್ವಾಮಿ ನಿಜವಾಗಿ ನೀರಡಿಕೆ ಆಯ್ತು ಅಂತ ಕೇಳಿದ್ರ? ಏನಂತ ಹೇಳುತ್ತದೆ ವಾಕ್ಯ? ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ. ಇಂಗ್ಲಿಷ್ ಅಲ್ಲಿ ಐ ಥರ್ಸ್ಟ್, ಹೌದಲ್ವಾ? ನನಗೆ ನೀರಡಿಕೆಯಾಗಿದೆ. ಆ ನೀರಡಿಕೆಯಾಗಿದೆ ಅನ್ನುವಂತ ಮಾತಲ್ಲಿ ಬಹಳ ಅರ್ಥವಿರುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವಜನವೇ, ಅದು ಶಾಸ್ತ್ರದ ಮಾತು ನೆರವೇರಿಸುವುದಕ್ಕೆ. ನಿಮ್ಮ ಶರೀರಕ್ಕೆ ನೋಡಿ, ಯಾರೋ ಮೊನ್ನೆ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಏನಂದ್ರೆ, ನಮ್ಮೂರಲ್ಲಿ ಇವಾಗಲೂ ನಮ್ಮವರು ಸೌದೆಯಲ್ಲೇ ಅಡಿಗೆ ಮಾಡೋದು, ಮಡಿಕೆಯಲ್ಲೇ ಅಡಿಗೆ ಮಾಡೋದು. ಹಂಗ ಹೇಳ್ತಾ ಇದ್ರು. ಅದಕ್ಕೆ ಇನ್ನೊಬ್ರು ಕೇಳೋದು, ಅದಕ್ಕೇನೆ ಬೇಗ ಸತ್ತೋಗಿದ್ದು ಅಂತ ಕೇಳ್ತಾರೆ. ಏನೋ ಒಬ್ರು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೇನೋ ನೋಡಿ, ಇವತ್ತವರೆಗೂ ಅವರು ಸೌದೆಯಲ್ಲೇ ಅಡಿಗೆ ಮಾಡ್ತಾ ಇದ್ರು, ಮಡಿಕೆಯಲ್ಲೇ ಅಡಿಗೆ ಮಾಡ್ತಾ ಇದ್ರು. ಹಾಗಾದ್ರೆ ಇವ್ರು ಕೇಳಿದ್ರು, ಅದಕ್ಕೇನ ಬೇಗ ಸತ್ತೋಗಿದ್ದು ಅಂತ. ಹಂಗಂದ್ರೆ ಈಗಿನ ಕಾಲದಲ್ಲೇ ನೀರು ಕುಡಿಯಕ್ಕೆ ಕೆಲವು ಪಾತ್ರೆಗಳು, ಅಡಿಗೆಗೆ ಪಾತ್ರೆಗಳು ಎಲ್ಲ ಟ್ರೈ ಮಾಡ್ತಾರೆ ಜನ. ಆದ್ರೆ ಆಯಸ್ಸನ್ನ ಮಾತ್ರ ಹೆಚ್ಚಿಸ್ಕೊಳಕ್ಕೆ ಯಾರಾದ್ರೂ ಎಲ್ಲ ಅದೇನೋ ಇವು ಬಂದಿದಾವಲ್ಲ, ಕುಡಿಯೋವೆಲ್ಲ ಏನೋ ಡ್ರಿಂಕ್ಸ್ ಆ ಡ್ರಿಂಕ್ಸ್ ಅಲ್ಲ, ಏನು ನ್ಯೂಟ್ರಿಷನ್ ಕುಡಿದ್ರೆ ಹಂಗಿರ್ತೀರಿ ಹಿಂಗಿರ್ತೀರಿ ಅಂತ ಹೇಳ್ತಾರಲ್ವಾ, ಅದನ್ನ ಕಂಟಿನ್ಯೂ ಆಗಿ ಮಾಡಿದ್ರೆ ಇರ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ನ್ಯಾಚುರಲ್ ಆಗಿರೋದು ಬೇರೆ, ಕೃತಕವಾಗಿರೋದು ಬೇರೆ. ಈಗ ನೋಡಿ, ಆಲೋಚನೆ ಮಾಡ್ರಿ, ಆ ರೀತಿಯಾಗಿ ನಾವು ಎಷ್ಟೇ ಶರೀರಕ್ಕೆ ನೀವು ಪೋಷಣೆ ಮಾಡಿದ್ರು, ಕಾಪಾಡಿಕೊಂಡ್ರು, ತಿಂದ್ರು, ಕುಡಿದ್ರು, ನನ್ನ ಆಯಸ್ಸನ್ನ 100 ಗಡಿ ದಾಟ್ಸಕ್ಕೆ ಆಗಲ್ಲ. ಆದ್ರೆ ಇಷ್ಟರಲ್ಲೇ ದೇವರು ಹೇಳ್ತಾ ಇರೋದು, ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರುವಂತ ಮಾತೇನಂದ್ರೆ, ಶಾಸ್ತ್ರದ ಮಾತು ನೆರವೇರುವಂತೆ. ನಮ್ಮನ್ನ ದೇವರು ಕೇಳಿಕೊಳ್ಳುವುದೇನೆಂದ್ರೆ,
ಕೇವಲ ಶರೀರವನ್ನಲ್ಲ, ಕೇವಲ ನನ್ನ ಮಾತನ್ನ ಗಮನಿಸಬೇಕು. ಕೇವಲ ಶರೀರವನ್ನ ಪ್ರೀತಿಸುವುದು, ಶರೀರಕ್ಕೆ ಎಲ್ಲ ಕೊಡುವುದಲ್ಲ, ಬದಲಾಗಿ ದೇವರ ಚಿತ್ತವನ್ನ ನೆರವೇರಿಸಬೇಕು. ಆಮೆನ್. ಏನನ್ನ ನೆರವೇರಿಸಬೇಕು? ಏನನ್ನ ನೆರವೇರಿಸಬೇಕು? ಪ್ರತಿದಿನ ನೀವು ಆಲೋಚನೆ ಮಾಡ್ತಾ ಇದ್ದೀರಾ, ದೇವರೇ ನಾನು ಇವತ್ತು ಏನ್ ಮಾಡ್ಲಿಕ್ಕೆ ಸಾಧ್ಯ ನಿನಗೋಸ್ಕರ ನಾನು ಅಂತ ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದೀವ? ಈಗ ಒಂದು ವಿಷಯನ ನಾನು ಆಲೋಚನೆ ಮಾಡ್ತಾ ಇದ್ದೆ, ಇಲ್ಲಿ ಹೇಳ್ತಾ ಇದೆ ನನಗೆ ನೀರಡಿಕೆ ಆಗಿದೆ. ಅಲ್ಲಿ ಇರೋರು ಕೇಳಿಸ್ಕೊಂಡಿದ್ರೆ ಏನ್ ಮಾಡ್ತಾ ಇದ್ರು? ಅಲ್ಲಿರೋರು ಕೇಳಿಸ್ಕೊಂಡಾಗ ಒಂದು ವಿಷಯ, ಯೇಸು ಸ್ವಾಮಿ ನೀರಿನ ವಿಷಯದಲ್ಲಿ ಏನಾದ್ರೂ ಅದ್ಭುತಗಳು ಮಾಡಿದಾರಾ? ಏನ್ ಅದ್ಭುತ ಮಾಡಿದ್ದಾರೆ? ದ್ರಾಕ್ಷಾರಸವನ್ನ ನೀರನ್ನ, ನಾವು ದ್ರಾಕ್ಷಾರಸ ನೀರ್ ಮಾಡ್ಬಿಡ್ತೀವಿ ಅಲ್ವಾ? ನೀರನ್ನ ಏನು ಮಾಡಿದ್ರು? ದ್ರಾಕ್ಷಾರ. ಆಮೇಲೆ ಅಲ್ಲ, ಯೇಸು ಸ್ವಾಮಿ ಮಾತ್ರ ಯೇಸು ಸ್ವಾಮಿನ ನಾನು ಕೇಳಿದ್ರು. ಬೈಬಲ್ ಎಲ್ಲೆಲ್ಲ ಹೇಳ್ತಾ ಇರೋದು ಯೇಸು ಸ್ವಾಮಿಗೂ ನೀರಿಗೆ ಏನಾದ್ರೂ ಸಂಬಂಧ ಇದೆಯಾ? ನೀರಿನ ಮೇಲೆ ಅದನ್ನ ಯಾಕೆ ಬಿಟ್ಬಿಡ್ತಾ ಇದ್ದೀರಾ? ಎಲ್ಲಿ ನಡೆದ್ರು? ನೀರಿನ ಮೇಲೆ ನಡೆದ್ರು. ಆಮೇಲೆ ಸಮಾರ್ಯದ ಸ್ತ್ರೀಗೆ ಏನ್ ಹೇಳಿದ್ರು? ನಾನೇ ನಿಜವಾದ ನೀರುಗಳು, ಜೀವ ಉಕ್ಕುವ ನೀರು ಹೊರತೆಗಳು, ನಾನು ಕೊಡುವ ನೀರನ್ನು ಕುಡಿದವರಿಗೆ ದಾಹ ಆಗೋದಿಲ್ಲ ಅಂದ್ರು. ಆದ್ರೆ ದಾಹ ಆಗುವುದಿಲ್ಲ ಅಂದವ್ರು ಇವಾಗ ಏನಂತವ್ರೆ ಅಲ್ವಾ? ಕರೆಕ್ಟೇ, ನಮಗ್ ಗೊತ್ತಾಗ್ತಾ ಇದೆ. ಅಲ್ಲಿರುವ ಜನರತ್ರ ನಾನು ಕೇಳ್ತಾ ಇರೋದು, ಅಲ್ಲಿರೋ ಜನರು ಏನ್ ಅನ್ಕೋತಾ ಇದ್ರು? ಯೇಸು ಹೇಳ್ತಾ ಇದ್ರು ನೀರಿನ ಮೇಲೆ ನಡೆದ್ರು ಅಂತ ಹೇಳ್ತಾ ಇದ್ರು. ಆತನ ಅಪ್ಪಣೆ ಕೊಡಲಾಗಿ ಗಾಳಿ ಎಲ್ಲ ನಿಂತೋಗಿ ನೀರು ಶಾಂತವಾಯಿತು. ನೀರೇನಾಯ್ತು? ಹೌದಲ್ವಾ? ನೀರು ಆತನ ಮಾತು. ಯೇಸುವಿನ ಶಿಷ್ಯರು ಅಂದ್ಕೊಂಡು ಈತನ ಯಾರಿರ್ಬೇಕು? ಈತನ ಮಾತನ್ನ ಗಾಳಿಯು ಸಮುದ್ರವು ಕೇಳ್ತದಲ್ಲಪ್ಪ, ಇದೇನು ಆಶ್ಚರ್ಯ ಅಂತ ಹೇಳಿದ್ರು. ನೀರುಗಳು ಆತನ ಮಾತನ್ನ ಕೇಳ್ತದೆ. ನಾನೇ ಜೀವ ಜಲ ಉಕ್ಕುವ ಹೊರತೆ ಅಂತ ಹೇಳ್ತಾ ಇದಾರೆ. ನಾನು ಕೊಡುವ ನೀರನ್ನು ಕುಡಿದವರಿಗೆ ದಾಹ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರಿನ ಮೇಲೆ ನಡೆದನು, ನೀರನ್ನ ದ್ರಾಕ್ಷಾರಸ ಮಾಡಿದನು. ಆದ್ರೆ ಈಗ ನೋಡಿ, ಸಮುದ್ರಗಳನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು, ನೀರುಗಳನ್ನ ಜಲಗಳನ್ನು ಉಂಟು ಮಾಡಿದಂತ ದೇವರು ಈಗ ಕೆಲವು ಹನಿಗಳಿಗಾಗಿ ಏನಂತ ಹೇಳ್ತಾ ಇದ್ದಾರೆ? ಇದು ನಮಗೆ ಗೊತ್ತು, ಬೈಬಲ್ ಕೊಡಲ್ಪಟ್ಟಿದೆ, ನಾವು ಬುದ್ಧಿವಂತರು. ಈಗ ಅವಾಗ ಬೈಬಲ್ ಇಲ್ಲಲ್ಲ, ಅವ್ರ ಮುಂದೆ ನೀರಡಿಕೆ ಆಗಿದಾಗ ಅಂದಾಗ ಏನ್ ಅಂದ್ಕೊಳ್ತಾರ ಅವರು? ಅಲ್ಲಿರೋ ಜನ ಅಂದ್ಕೊಳ್ತಾರೆ, ಓ ಈತನು ಹಿಂಗೆಲ್ಲ ಮಾಡ್ದ, ಆದ್ರೆ ಕೊನೆಗೆ ನೋಡಪ್ಪ ಆತನೇ ನೀರ್ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾ ಇದ್ರೆ? ಈಗ ಎಷ್ಟೋ ಜನ ನೀವು ನೋಡಿರ್ತೀರ ಟಿವಿಗಳಲ್ಲೆಲ್ಲ, ಯೌವನ ಪ್ರಾಯದಲ್ಲಿರುವಾಗ ಕೆಲವರು ಬಾಕ್ಸರ್ಗಳೆಲ್ಲ ಇರ್ತಾರೆ, ಅದಲ್ವಾ? ಮೊನ್ನೆ ಯಾರೋ ಮೊಹಮ್ಮದ್ ಅಲಿನ ಯಾರೋ ಗೊತ್ತಿಲ್ಲ, ಆತನ ಹೆಸರು ಕರೆಕ್ಟ್ ಆಗಿ ನನಗೆ. ಕೆಲವು ವರ್ಷಗಳ ಹಿಂದೆ ಅವರು ಜಾಸ್ತಿ ಬಾಕ್ಸರ್ಸ್ ಅವ್ರು ಹೆಂಗೆ ಅವ್ರು ಹಿಂಗ್ ತೋರಿಸ್ತಾರಲ್ಲ, ಬಾಕ್ಸಿಂಗ್ ಆಡುವಾಗ ಎಲ್ಲ ನೋಡಿಸಿದ್ರೆ ದೇಹ ಹೆಂಗಿರ್ತದೆ. ಆದ್ರೆ ಈಗ ನೋಡಿದ್ರೆ ಆತನು ಸ್ಟ್ರೆಚರ್ ಅಲ್ಲಿ ಓಡಾಡ್ತಾನೆ, ಏನೋ ನಡೆಯಕ್ಕಾಗಲ್ಲ. ಒಂದು ಕಾಲ ಇರುತ್ತದೆ ಬಹಳ ಬಲಶಾಲಿ. ಇವಾಗ ಏನಂತಾರೆ, ಒಂದು ಕಾಲದಲ್ಲಿ ಮೆರೆದ, ಇವಾಗ ನೋಡಪ್ಪ ಏನಾಗ್ಬಿಟ್ಟಿದೆ ನೋಡು, ಅಷ್ಟೇ ಜೀವನ. ಎಲ್ಲ ಒಂದು ಕೆಲವು ಕಾಲ ಅಷ್ಟೇ ಅಪ್ಪ. ಈಗ ಯೇಸುವಿನ ಕಾಲವು ಹಾಗೆ ಬಂದಿರುವ ಜನರಂಗ್ ಅಂದ್ಕೊಳ್ತಾ ಇದ್ದಾರೆ. ಆದ್ರೆ ನಿಮಗೂ ನನಗೂ ಗೊತ್ತು, ಯೇಸು ಸ್ವಾಮಿ ಇದನ್ನ ಯಾಕೆ ಮಾಡಿದ್ರು? ಶಾಸ್ತ್ರದ ಮಾತು. ಮನುಷ್ಯರು ನಮ್ಮ ಕುರಿತು, ನಮ್ಮ ಮನೆಯ ಕುರಿತು, ನಮ್ಮ ಕೆಲಸದ ಕುರಿತು, ನಮ್ಮ ಅಂದದ ಕುರಿತು, ನಮ್ಮ ಆದಾಯದ ಕುರಿತು ಏನಾದ್ರೂ ಮಾತಾಡ್ಕೊಳ್ಳಿ. ನೀವು ಯೇಸುವನ್ನು ನಂಬಿದ್ದೀರಾ, ನಿಮ್ಗೆ ಸಾಲ ಹಂಗೆ ಇದೆ, ನಿಮ್ಗೆ ರೋಗ ಹಂಗೆ ಇದೆ, ನಿಮ್ಗೆ ಕಷ್ಟ ಹಂಗೆ ಇದೆ, ನಿಮ್ಗೇನು ಉನ್ನತಿ ಆಗಿಲ್ಲ, ಏನೂ ಆಗಿಲ್ಲ. ಅವ್ರು ನೋಡ್ತಾ ಇರೋದು ನಿಮ್ಮ ಶಾರೀರಿಕ ಸೈಡ್ ಮಾತ್ರನೇ. ಆದ್ರೆ ನೀವು ನಾನು ನೋಡ್ತಾ ಇರೋದು ಯಾವ ಸೈಡು? ಆತ್ಮೀಕವಾದ ಸೈಡು, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ. ಹೌದಾ ಇಲ್ವಾ ದೇವಜನ? ನೀವು ಹೇಳಿ. ಎಷ್ಟೋ ಜನರನ್ನ ನೋಡ್ತೇನೆ, ಕೆಲವು ಸಾರಿ ಅನೇಕರು ತಪ್ಪಾಗಿ ಮಾತಾಡ್ತಾರೆ. ಓ ಇವ್ರ ಹಂಗೆ, ಇವ್ರಿಂಗೆ, ಇವ್ರ ಹತ್ರ ಏನು ಇಲ್ಲ. ಹೌದು ನೋಡಿ, ದೇವರ ಜನರೇ ದೇವರ ರಾಜ್ಯಕ್ಕಾಗಿ, ಸೇವೆಗಾಗಿ ಎಷ್ಟೋ ಕೊಡುವವರು. ಅರ್ಥ ಆಗ್ತಾ ಇದೆಯಾ? ಅವರೆಲ್ಲ ಎತ್ತಿಟ್ಕೊಂಡು ಮೋಸ ಮಾಡಿ, ಸುಳ್ಳು ಹೇಳಿ, ಕಳ್ತನ ಮಾಡಿ ಮಾಡಂಗಿದ್ರೆ ನಾವು ಕೂಡ ಲೋಕದವರಂತೆ ಚೆನ್ನಾಗಿರ್ಬೋದು. ಇರಕ್ಕಾಗಲ್ವಾ? ಆಗುತ್ತಾ? ಆಗಲ್ವಾ? ಆದರೆ ದೇವರ ವಾಕ್ಯದಂತೆ ನಾವು ನಡೆಯುವುದರಿಂದ, ಲೋಕದ ಆಶೆಗಳನ್ನು ನಾವು ಆಶಿಸದೇ ಇರುವುದರಿಂದ, ನಾವು ಇರುವಂತದ್ರಲ್ಲಿ ತೃಪ್ತರಾಗಿರುವುದಕ್ಕೆ ನಾವು ಪ್ರಯಾಸ ಪಡುತ್ತೇವೆ. ನಾನಿವತ್ತು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಆಲೋಚನೆ ಮಾಡಬೇಕು, ದೇವರ ಚಿತ್ತವನ್ನು ನೆರವೇರಿಸುವುದೇ ನಮ್ಮ ಆದ್ಯತೆ ಆಗಿರಬೇಕು.
ಹಲ್ಲೆಲೂಯ. ಏನಾಗಿರ್ಬೇಕು? ಮೊದಲ ಪ್ರಾಮುಖ್ಯತೆ ಯಾವುದು? ದೇವರ ಚಿತ್ತವನ್ನ ನೆರವೇರಿಸು. ನೋಡಿ, ಯೇಸು ಸ್ವಾಮಿ ಕೂಡ ಅದನ್ನ ಮುಗಿಸುವುದಕ್ಕಾಗಿಯೇ, ಅದನ್ನ ಮಾಡುವುದಕ್ಕಾಗಿಯೇ ನೀರಡಿಕೆ ಆಗಿದೆ. ಒಂದೇ ಸಾರಿ ಆತನು ಕೇಳಿದ್ದು ನೀರಡಿಕೆ ಆಗಿದೆ ಅಂತ, 2 ಸಾರಿ ಅಂತ ಹೇಳ್ತಾರೆ. 1 ಸಾರಿ ನೀರಡಿಕೆ ಆಗಿದೆ ಅಂತಾಗ ಮೊದಲನೇ ಸಾರಿ ಕೊಡ್ಲಿಲ್ಲ ಅವರು, ಕೊಡ್ಲಿಲ್ಲ. ಆದ್ರೆ 2ನೇ ಸಾರಿ ಯೇಸು ಸ್ವಾಮಿ ಶಾಸ್ತ್ರದ ಮಾತು ನೆರವೇರುವಂತೆ. ಯಾಕೆ ಯೇಸು ಸ್ವಾಮಿ ಆ ಮಾತು ಹೇಳ್ಬೇಕಾಗಿತ್ತು? ಈಗ ಯೇಸು ಸ್ವಾಮಿ ನೀರು ಕೇಳಿದ್ರೆ ಅವ್ರು ಏನ್ ಕೊಟ್ರು? ಹುಳಿ ರಸ. ನೋಡಿ, ಮನುಷ್ಯನೇ ಅನ್ಕೊಂಡಿರ್ಬೋದು, ನೀರ್ ಕೇಳ್ದ ತಾನೆ, ಇವಾಗ ನೋಡಿ ಹೆಂಗೆ ಜೋಕ್ ಮಾಡ್ತೀನಿ ನೋಡು ಆತ್ನ ಅಲ್ವಾ? ನೀರ್ ಕೇಳಿದ ತಾನೆ, ಹೆಂಗೆ ಕೊಡ್ತೀನಿ ನೋಡು ಆತ್ನಿಗೆ. ನೀರ್ ಕೇಳಿದ್ದಕ್ಕೆ ಅವ್ರೇನ್ ಅಂದ್ಕೊಂಡ್ರು? ಒಂದು ನಗೆ ಅಂದ್ಕೊಂಡು, ಒಂದು ತಮಾಷೆ ಅಂದ್ಕೊಂಡು ಅವ್ರಿಗೆ ಏನ್ ಕೊಟ್ರು? ಸ್ಪಂಜಲ್ಲಿ ಹುಳಿ ರಸ ಕೊಟ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿಗೆ ಬೇಕಾಗಿರೋದೇ ಹುಳಿ ರಸ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕೊಡ್ತೀನಿ ನೋಡಿ. ಮನುಷ್ಯರು ಈಗ ನಿಮ್ಮನ್ನ ಗೇಲಿ ಮಾಡ್ಬೋದು, ದೇವರು ಮೊದಲೇ ನೀವು ಗೇಲಿಗೊಳಗಾಗ್ತೀರಂತ ಮೊದಲೇ ಪ್ಲಾನ್ ಮಾಡಿರ್ತಾರೆ. ಆದರೆ ಅದು ದೇವರ ಚಿತ್ತವಾಗಿರುತ್ತದೆ. ಕೆಲವು ಸಾರಿ ನಿಮ್ಮ ಲೈಫಲ್ಲಿ ಅವಮಾನ ಬರುತ್ತಲ್ವಾ, ಅದು ಅವ್ರು ಅಂದ್ಕೊಂಡಿರ್ಬೋದು, ನಿಮ್ಮ ಶತ್ರುಗಳು ಇವ್ರನ್ನ ತಲೆ ತಗ್ಗಿಸಂಗ್ ಮಾಡ್ತೇನೆ, ಇವ್ರನ್ನ ಬಾಧೆ ಪಡಂಗ್ ಮಾಡ್ತೀನಿ, ಇವ್ರ ನೋವು ಪಡಂಗ್ ಮಾಡ್ತೀನಿ ಅಂತ ಅವ್ರು ಆಲೋಚನೆ ಮಾಡಿರ್ತಾರೆ. ಆದ್ರೆ ನೀವು ನಾನು ಏನ್ ಅಂದ್ಕೊಳ್ಬಾರ್ದು ಗೊತ್ತಾ? ಇದು ದೇವರ ಚಿತ್ತ, ಇದು ನನಗೆ ಏನಾಗಿದೆ ಅದು ದೇವರ ಚಿತ್ತ. ಅವ್ರು ಅಂದ್ಕೊಡ್ತಾರೆ ಹುಳಿ ರಸ ಕೊಟ್ಟು ಇವ್ರನ್ನ ಈತನನ್ನ ನಾವು ಬೇಸರ ಪಡಿಸೋಣ ಅಂತ. ಆದ್ರೆ ಅವ್ರಿಗೆ ಗೊತ್ತಿತ್ತ ಈ ತರ ವಾಗ್ದಾನ ಇದೆ ಅಂತ ವಾಕ್ಯದಲ್ಲಿ ಬೇಕಾದ್ರೆ ನಾವು ಓದೋಣ. ಓಕೆ, ಈ ವಾಕ್ಯಗಳೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಓಕೆ, ಒಂದು ವಾಕ್ಯ ಓದೋಣ. ಯೋಹಾನ 19:30 ವಾಕ್ಯ. ಅಲ್ಲಿ ಹೇಳ್ತದೆ, ಯೇಸು ಆ ಹುಳಿ ರಸವನ್ನ ತಕ್ಕೊಂಡ ಮೇಲೆ ಏನಂತ ಹೇಳಿದ್ರು? ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನ ಒಪ್ಪಿಸಿಕೊಟ್ಟನು. ನೋಡಿ, ಹುಳಿ ರಸವನ್ನ ಈಗಾಗಲೇ ನಾವು ವಾಕ್ಯದಲ್ಲಿ ನೋಡುವಾಗ ಮೊದಲೇ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ನನಗೆ ಉಣ್ಣುವುದಕ್ಕೆ ಕೀರ್ತನೆ 69:25 ಓದ್ರಿ. ಕೀರ್ತನೆ 69:25. ಕೀರ್ತನೆಗಳು 69:21. ನೀನು ಹೊಡೆದವನನ್ನ ಅವರು ಹಿಂಸಿಸುತ್ತಾರೆ. 69:21 ಕರೆಕ್ಟ್ ಇದೆಯಾ? ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನ ಏನನ್ನ ಕೊಟ್ರು? ಹಾಗಾದ್ರೆ ಯೇಸು ಸ್ವಾಮಿಗೆ ಈಗ ಅರ್ಥ ಆಗ್ತಾ ಇದೆ ನಿಮಗೆ? ಯೇಸು ಸ್ವಾಮಿ ಏನ್ ಹೇಳಿದ್ರು ವಾಕ್ಯದಲ್ಲಿ 19:28 ಶಾಸ್ತ್ರದ ಮಾತು ನೆರವೇರುವಂತೆ. ಯೇಸು ಸ್ವಾಮಿಗೆ ಶಾಸ್ತ್ರದ ಮಾತು. ಈಗ ಯೇಸು ಸ್ವಾಮಿಗೆ ಹೆಂಗ್ ಗೊತ್ತು ನೀರಡಿಕೆ ಆಗಿದೆ ಅಂದ್ರೆ ಅವ್ರದ್ದು ಹುಳಿ ರಸ ಕೊಡ್ತಾರಂತ? ಅಲ್ಲ, ಬರ್ದಿದ ನಿಜಾನೇ, ಆದ್ರೆ ಅವ್ರು ನೀರು ಕೇಳಿದ್ರೆ ನೀರು ಕೊಡ್ಬೋದಾಗಿತ್ತಲ್ಲ. ದೇವರು ಮಾಡಿದ ಪ್ಲಾನ್ ಅನ್ನ ಯಾರೂ ಮಾರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫಲ್ಲಿ ದೇವರು ಒಂದು ಒಳ್ಳೆಯದನ್ನ ಉದ್ದೇಶಿಸಿದರೆ ಅದನ್ನ ಮಾರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಹೊಂದಿಕೊಳ್ಳಲಿಕ್ಕೆ ನಾವು ಅರ್ಹರಿರ್ಬೇಕು. ಹೊಂದಿಕೊಳ್ಳಲಿಕ್ಕೆ ನಾವೇನಾಗಿರ್ಬೇಕು? ದೇವರ ವಾಗ್ದಾನ ಹೆಂಗಾದ್ರೂ ಇದೆ, ನಾನು ಹೆಂಗಿದ್ರು ದೇವರು ನನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಇಷ್ಟಾನುಸಾರ ಜೀವಿಸೋದಲ್ಲ. ಅದಕ್ಕೆ ನಾವು ಅರ್ಹರಾಗಿರಬೇಕು. ನೋಡಿ, ಯೇಸು ಅದರಲ್ಲಿ ನೋಡಿ ಅರ್ಥ ನೋಡ್ರಿ. ಈ ಕೀರ್ತನೆಗಳು ಬರೆದಿದ್ದು ಎಷ್ಟು 100 ವರ್ಷಗಳ ಹಿಂದೆ, ಹೌದಲ್ವಾ? ಕೀರ್ತನೆಗಳಲ್ಲೇ ಬರೆದಿರುವಂತ ವಾಕ್ಯವನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ದಾಹವಾಗಿದೆ ಎಂದ ತಕ್ಷಣ ಅವರಂದುಕೊಂಡಿರೋದು ನಾನು ಗೇಲಿ ಮಾಡ್ಬೋದು, ನಾನು ಹೇಳೋ ಮಾತಿಗೆ ಹಿಂಗಾಗುತ್ತೆ ಅಂತ. ಆದರೆ ದೇವರ ಚಿತ್ತವು ಮಾರ್ಪಡುವುದಿಲ್ಲ. ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಉದ್ದೇಶಿಸಿದ್ದನ್ನ ಯಾರು ಮಾರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳಿದುಕೊಳ್ಳಬೇಕು. ಅದೇ ವಾಕ್ಯದಲ್ಲಿ ಹೇಳ್ತಾ ಇರೋದು, ಅವರು ಏನಂದುಕೊಂಡ್ರು? ಓಕೆ, ಯೇಸುವನ್ನು ನಾವು ಗೇಲಿ ಮಾಡ್ಬೋದು, ಯೇಸುವಿಗೆ ಈ ತರ ಹುಳಿ ರಸ ಕೊಟ್ಟು ಆತನನ್ನ ನೋಯಿಸ್ಬೋದು ಅಂದುಕೊಂಡಿದ್ರು. ಆ ನೋವೇ ದೇವರಿಗೆ ಮಹಿಮೆಯನ್ನ ತರುವಂತ ಕಾರ್ಯವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ
ಏನು ನೋವಿದೆಯೋ ಅದಕ್ಕೆ ಒಂದು ಉದ್ದೇಶ ಇದೆ, ಏನು ನಷ್ಟ ಆಗಿದೆಯೋ ಅದಕ್ಕೊಂದು ಉದ್ದೇಶ ಇದೆ. ನಾನು ಕೆಲವು ಸಾರಿ ಅಂದುಕೊಳ್ಳುತ್ತೇನೆ, ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ಒಂದು ವೇಳೆ ನಾನು ಅಂದುಕೊಂಡಿದ್ದೆಲ್ಲ ಆವಾಗಲೇ ನಡೆದಿದ್ದಿದ್ರೆ ನಾವು ಇಲ್ಲಿವರೆಗೂ ದೇವರಲ್ಲಿ ಇರ್ತಾನೆ ಇರಲಿಲ್ಲ. ನಾವು ಇಲ್ಲಿವರೆಗೂ ದೇವರಲ್ಲಿ ಯಾವಾಗ ನಮಗೆ ಏಟು ಮೇಲೆ ಏಟು, ನೋವಿನ ಮೇಲೆ ನೋವು, ಎಲ್ಲರೂ ಕೈ ಬಿಡೋದು, ಎಲ್ಲರೂ ನೋಯಿಸೋದು ಮಾಡಿದ್ರು, ಆವಾಗ ಜನರ ಮೇಲೆ ನಾವು ಆತುಕೊಳ್ಳುವುದನ್ನು ಬಿಟ್ಟು ದೇವರ ಮೇಲೆ ಆತುಕೊಳ್ಳಕ್ಕೆ ಬಂದ್ವಿ. ನಮ್ಮ ತಂದೆ ತಾಯಿಗಳು, ಮನೆಯವರು ಎಲ್ಲ ಹುಟ್ಟಿದ ಮನೆಯವರು ಪ್ರೀತಿ ಮಾಡ್ತಾ ಇದ್ದಿದ್ರೆ ನಿಮ್ಮನ್ನ, ನೀವು ಯೇಸುವನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ. ಮಾಡ್ತಾ ಇದ್ದೀರಾ? ಬಟ್ ಅದೇ ಆಗೋದು. ನೀವು ಯೇಸುವನ್ನ ಕಂಡುಕೊಂಡಿದ್ದೀರಾ ಅಂದ್ರು, ಯೇಸುವಲ್ಲಿ ಬೆಳೀತಾ ಇದ್ದೀರಾ ಅಂದ್ರು, ನಿಮಗೆ ಕಷ್ಟಗಳು ಬಂದಿದ್ರಿಂದಲೇ ನೀವು ಕರ್ತನ ಕಡೆಗೆ ಬಂದ್ರಿ. ಸುಖ ಬಂದಿದ್ರೆ ನೀವು ಸ್ವಾಮಿ ಹತ್ರ ಬರ್ತಾ ಇರ್ಲಿಲ್ಲ. ಹೌದಾ ಇಲ್ವಾ? ಎಷ್ಟೋ ಜನಕ್ಕೆ ಏನಾಗ್ತಾ ಇತ್ತು ಮನೆಯಲ್ಲಿ, ಈಗ ನೋಡಿ, ಎಷ್ಟೋ ಜನಕ್ಕೆ ಹಣವು ಅಡ್ಡಿಯಾಗಿದೆ. ದುಡ್ಡಿರೋರಿಗೆ ಸುವಾರ್ತೆ ಬೇಕಾಗಿಲ್ಲ, ಆಸ್ತಿ ಐಶ್ವರ್ಯ ಇರೋರಿಗೆ ಏಸು ಬೇಕಾಗಿಲ್ಲ. ಯಾಕೆ ಅವ್ರು ಹೇಳ್ತಾರೆ, ನನಗೇನಕ್ಕೆ ಬೇಕು, ನಾನಲ್ಲಿ ಹೋಗಲ್ಲ, ನನಗದು ಬೇಡ. ಯಾಕೆಂದ್ರೆ ಅದು ಐಶ್ವರ್ಯವು ಅವರನ್ನ ಸ್ವಾಮಿಯಿಂದ ದೂರ ಮಾಡುತ್ತದೆ. ಅದಕ್ಕೆ ಒಬ್ಬ ಯವನಸ್ಥನು ಯೇಸು ಸ್ವಾಮಿ ಬಳಿಗೆ ಬಂದಾಗ ಏನಂತ ಕೇಳಿದ್ರು, ಯೇಸು ಸ್ವಾಮಿ, ಸ್ವಾಮಿ ಗುರುಗಳೇ, ನಾನು ನಿತ್ಯ ಜೀವನವನ್ನು ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಅವಾಗ ಏನ್ ಹೇಳಿದ್ರು ಯೇಸು ಸ್ವಾಮಿ? ಫಸ್ಟ್ ಏನ್ ಹೇಳಿದ್ರು? ಫಸ್ಟ್ ನೀನೇನ್ ಮಾಡೋ, ಧರ್ಮಶಾಸ್ತ್ರದಲ್ಲಿರುವಂತದ್ದನ್ನೆಲ್ಲ ಎಲ್ಲ ಕೈಕೊಂಡು. ಫಸ್ಟ್ ಶಾಸ್ತ್ರ ಏನ್ ಹೇಳುತ್ತೆ ಅಂತ ಕೇಳ್ತಾರೆ. ಫಸ್ಟ್ ಕ್ವಶನ್ ಯೇಸು ಸ್ವಾಮಿ ಏನಂತ ಕೇಳಿದ್ರು? ಅವಾಗ ಏನ್ ಹೇಳ್ತಾರೆ? ಅದು ಯವನಸ್ಥ ಏನ್ ಹೇಳ್ತಾನೆ? ಅವನ್ ಹೇಳ್ತಾನೆ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅಂತ ಹೇಳ್ತದೆ ಅಂದ್ರ, ಹಾಗಾದ್ರೆ ನೀನು ಹಂಗೆ ಮಾಡು ಅಂದ. ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನು ಅವಾಗ ಚಿಕ್ಕಂದಿನಿಂದ ಮಾಡ್ತಾ ಇದ್ದೀನಿ ಅಂದ. ಆಗ ಯೇಸು ಸ್ವಾಮಿ ಹೇಳಿದ್ರು, ಹಾಗಾದ್ರೆ ನಿನಗೆ ಪರಲೋಕಕ್ಕೆ ಹೋಗೋದಕ್ಕೆ ಒಂದು ಅಡ್ಡಿ ಇದೆ. ಆ ಅಡ್ಡಿ ಏನಪ್ಪಾ ಅಂದ್ರೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಏನ್ ಮಾಡ್ಬೇಕು, ಬಡವರಿಗೆ ಕೊಡು, ಆಮೇಲೆ ನೀನು ಬಂದು ನನ್ನನ್ನು ಹಿಂಬಾಲಿಸಿ. ಎರಡು ಕೆಲಸ ಇದೆ ಅಲ್ಲಿ, ಎರಡು ಕೆಲಸ ಇದೆ. ಒಂದು, ನೀನು ಆಸ್ತಿಯನ್ನ ಮಾರಬೇಕು, ನೀನು ಬಂದು ನನ್ನನ್ನ. ಅವಾಗ ಅವನೇನ್ ಮಾಡ್ದ? ಅಯ್ಯೋ ಇದು ನಡೆಯ ಕಾರ್ಯ ಅಲ್ಲ ಅಂತ ಹೊರಟೋದ. ನೋಡಿ, ಎರಡು ಕಾರ್ಯ ಇದೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಎರಡು ಕಾರ್ಯ ನಮ್ಮ ಲೈಫ್ ಅಲ್ಲಿ ಇರುತ್ತದೆ. ಪಾಪವನ್ನ ಬಿಟ್ಟು ಬಿಡೋದು ಮಾತ್ರ ಅಲ್ಲ, ಪರಿಶುದ್ಧತೆಯನ್ನ ಹಿಂಬಾಲಿಸುವುದು ಕೂಡ ಮುಖ್ಯನೇ. ಹಾಲೆಲೂಯಾ. ಈಗ ನಾನು ಪಾಪಿ ಆಗಿದ್ದೇನೆ, ನಾನು ಅಶುದ್ಧ ಆಗಿದ್ದೇನೆ ಅಂದ್ಬಿಟ್ಟು ನಾನು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡ್ರೆ ಮತ್ತೆ ನಾನು ಏನಾಗ್ತೇನೆ, ಪಾಪಿ ಆಗಕ್ಕೆ ಅವಕಾಶ ಇದೆ. ಆದರೆ ಪಾಪವು ನನ್ನನ್ನು ಅಂಟಬಾರ್ದಾದ್ರೆ ನಾನು ಏನ್ ಮಾಡ್ಬೇಕು? ಯೇಸುವನ್ನು ಇಲ್ಲ ಪರಿಶುದ್ಧತೆಯನ್ನ ಹಿಂಬಾಲಿಸ್ಬೇಕು. ಯೇಸು ಸ್ವಾಮಿ ಹೇಳಿದ್ದು ಅದೇನೆ. ಒಂದು, ನೀನು ಇರೋ ಆಸ್ತಿಯನ್ನು ಮಾರು. ಎರಡು, ನೀನು ನನ್ನನ್ನು ಹಿಂಬಾಲಿಸು. ಇದು ಎಷ್ಟೋ ಜನರು ಕೆಟ್ಟದ್ದನ್ನ ಬಿಟ್ಟು ಬಿಡುವ ಜನರಿದ್ದಾರೆ. ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರಿದ್ದಾರೆ, ಕ್ರೈಸ್ತರಲ್ಲಿ ಕೆಟ್ಟವರು ಇದ್ದಾರೆ, ಇಲ್ವಾ? ಹಿಂದೂಗಳಲ್ಲಾಗಲಿ ಮುಸ್ಲಿಮ್ಸ್ ಅಲ್ಲಾಗಲಿ ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರು ಇದ್ದಾರೆ, ಕ್ರೈಸ್ತರಲ್ಲಿ ಕೆಟ್ಟವರು ಇದ್ದಾರೆ. ಹಾಗಾದ್ರೆ ನಾನ್ ಕೇಳುವ ಪ್ರಶ್ನೆ, ನಿನ್ನ ಒಳ್ಳೆಯತನ ನಿನ್ನನ್ನು ಕಾಪಾಡುತ್ತದಾ? ದೇವರು ವಾಕ್ಯ ಹೇಳ್ತಾರೆ, ಗಮನಿಸ್ರಿ. ಅನ್ಯರಿಗೂ ಐಶ್ವರ್ಯವಂತರಿಗೂ ದೇವರ ಮಾತನ್ನ ಗಮನಿಸ್ರಿ. ನೀನು ಆಸ್ತಿಯನ್ನ ಮಾರಿ, ಕೆಲವರು ಈ ಲೋಕದಲ್ಲಿದ್ದಾರೆ, ದಾನ ಕೊಟ್ಬಿಟ್ಟು, ಕೆಲವರು ಹೇಳ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೋ ಹಣವನ್ನ, ರತನ್ ಟಾಟಾ ಅಂತವ್ರೆಲ್ಲ ಬಡವರಿಗೆ ಕೊಟ್ಬಿಟ್ರು, ದಾನ ಕೊಟ್ಬಿಟ್ರು. ಅಷ್ಟು ಸಾಕ? ದಾನ ಕೊಟ್ಬಿಟ್ರೆ, ಒಳ್ಳೆ ಕೆಲಸ ಮಾಡ್ಬಿಟ್ರೆ ಬೈಬಲ್ ಪ್ರಕಾರವಾಗಿ ನಮಗೆ ನಿತ್ಯ ಜೀವ ಸಿಗುತ್ತಾ? ಇಲ್ಲ. ಯಾಕೆಂದ್ರೆ ನಿನ್ನ ಆಸ್ತಿಯನ್ನ ಮಾರು, ನೀನು ಬಂದು ನನ್ನನ್ನ. ಎಷ್ಟೋ ಜನ ಪರಿಶುದ್ಧರಾಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಬರೀ ಪರಿಶುದ್ಧರಾಗಿರ್ಲಿಕ್ಕೆ, ಒಳ್ಳೆಯವರಾಗಿರ್ಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಈ ಕ್ರೈಸ್ತ ಮಾರ್ಗ ನಿಮ್ಮನ್ನ ನೀವು ಒಳ್ಳೆಯವ್ರನ್ನ ಮಾಡ್ಕೊಳಕ್ಕಲ್ಲ ಇರೋದು, ಒಳ್ಳೆಯತನದ ಒಟ್ಟಿಗೆ ನೀವು ನಿಮ್ಮನ್ನ ಪರಲೋಕ ಮಾರ್ಗಕ್ಕೆ ನಡೆಸಲಿಕ್ಕಾಗಿರೋದು. ಹಾಲೆಲೂಯಾ. ಅಯ್ಯೋ ನಾನು ಪರವಾಗಿಲ್ಲ, ಒಳ್ಳೆಯವನಾಗಿದ್ದೇನೆ ಬಿಡಪ್ಪ ಅಂತೇಳಿ ನಿಂತ್ಕೊಳ್ಬೇಡ್ರಿ. ಕ್ರಿಸ್ತನನ್ನ ಹಿಂಬಾಲಿಸುವುದು ಬಹಳ ಮುಖ್ಯ. ಕೇವಲ ಗುಡ್ ಫ್ರೈಡೆ ದಿನ, ಈಸ್ಟರ್ ವರೆಗೂ 3 ದಿನ ಕ್ರೈಸ್ತರಿಗೆ ಬಹಳ ಪರಿಶುದ್ಧ ದಿನಗಳು ಅಲ್ವಾ? ಕಾಯ್ತಾ ಇರ್ತಾರೆ ಯಾವಾಗ ಭಾನುವಾರ ಆಗೋಗುತ್ತೋ ಅಂತ. ಏನ ನಾವು ಹಾಸ್ಟೆಲ್ ಇದ್ದಾಗ ಎಣಿಸ್ದಂಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು, ಇನ್ನೇನು ಮುಗಿದೋಗುತ್ತೆ. ಹಬ್ಬ ಇನ್ನು 5 ದಿನ, ಇನ್ನು 4 ದಿನ, ಇನ್ನು 3 ದಿನ, ಇನ್ನು 2 ದಿನ, 1 ದಿನ, ಓ ಆಗೋಯ್ತು. ಕೆಲವರು ಲೆಂಟ್ ಸೀಸನ್ಗೆ ಹಂಗೆ ಇರ್ತಾರೆ. ಇನ್ನೇನು ಗುಡ್ ಫ್ರೈಡೆ ಬಂದೈತೆ, ನಾಳೆ ಕಣ್ಣು ಮುಚ್ಕೊಂಡ್ರೆ ನಾಳದ್ದು ಮುಗಿದೋಯ್ತು.
ಮುಗ್ದೋಯ್ತು, ಇನ್ನ ಖುಷಿನೇ ಖುಷಿ. ಯಾಕೆಂದ್ರೆ 40 ದಿವಸ ಈ ಸಭೆ ಪಾಸ್ಟರ್ಗಳು ಇಲ್ಲ ಫಾದರ್ಗಳು ಹಿಡಿದಿಟ್ಟಿರ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಹಿಂಗ್ ಮಾಡಬೇಡ, ಹಂಗ್ ಮಾಡಬೇಡ ಅಂತ ಹೇಳಿರ್ತಾರೆ. ಆದ್ರೆ ಅದು ಬಿಟ್ಟಾಗ ಅಬ್ಬಬ್ಬಬ್ಬ, ಸಿಕ್ತು ನೋಡಪ್ಪ ಸ್ವಾತಂತ್ರ್ಯ, ನನಗೆ ಸಿಕ್ತು ನೋಡಪ್ಪ ಸ್ವಾತಂತ್ರ್ಯ. ದೇವಜನವೇ, ಅದಲ್ಲ, ಆ ಸ್ವಾತಂತ್ರ್ಯ ಅಲ್ಲ ನಮಗೆ ಬೇಕಾಗಿರೋದು. ಯೇಸು ಸ್ವಾಮಿ ಹೇಳ್ತಾ ಇರೋದು, ನನ್ನನ್ನ ಎಲ್ಲಾ ದಿವಸಗಳು ಹಿಂಬಾಲಿಸಬೇಕು. ಹಾಲೆಲೂಯಾ. ಕೇವಲ ಕೆಲವು ದಿನಗಳು ಹಿಂಬಾಲಿಸಿ ಆ ಲೆವೆಲ್ಗೆ ಹೋಗಿ ಕೆಳಗೆ ಬಿದ್ದೋಗೋದಲ್ಲ. ನಾವು ಪ್ರತಿನಿತ್ಯ ಪ್ರತಿ ಹೆಜ್ಜೆಯನ್ನ ನಿಧಾನವಾಗಿ ನಾವೇನ್ ಮಾಡ್ಬೇಕು, ನಡೆಯುತ್ತಾ ಹೋಗ್ತಾ ಇರ್ಬೇಕು. ಪ್ರತಿನಿತ್ಯ ನಿಧಾನವಾಗಿ ನಮ್ಮ ಹೆಜ್ಜೆಗಳನ್ನ ನಾವು ಹಾಕ್ತಾ ಹೋಗ್ಬೇಕು. ಪರಿಶುದ್ಧತೆ ಅನ್ನೋದು ರಾತ್ರಿಗೆ ಬರಲ್ಲ, ಭಾನುವಾರದಿಂದ ಬರಲ್ಲ, ಗುಡ್ ಫ್ರೈಡೆಯಿಂದ ಬರಲ್ಲ, ಈಸ್ಟರ್ ಇಂದ ಬರಲ್ಲ. ಬರುತ್ತಾ? ಬರಲ್ಲ. ಬದಲಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ಬರುತ್ತದೆ. ಯಾವಾಗ? ಎಲ್ಲಾ ದಿವಸಗಳು. ಯಾವಾಗ? ಎಲ್ಲಾ ದಿವಸಗಳು. ಹಗಲಲ್ಲಿ ಮಾತ್ರನ, ರಾತ್ರಿಗಳಲ್ಲಿಯೂ ಕೂಡ. ಭಾನುವಾರ ಮಾತ್ರನ, ಎಲ್ಲಾ ದಿವಸಗಳಲ್ಲಿ ನಾವೇನ್ ಮಾಡ್ಬೇಕು? ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸಿದವರಾಗಿ, ಕ್ರಿಸ್ತನನ್ನೇ ನಾವು ಅನುಸರಿಸುವವರಾಗಿ ನಡೆಯುತ್ತಾ ಇದ್ದರೆ ನಮಗೆ ಪರಿಶುದ್ಧತೆ ಬರುತ್ತೆ. ನೋಡಿ, 2 ಮಾತುಗಳನ್ನು ನಾವು ಇವತ್ತು ಧ್ಯಾನ ಮಾಡಿದ್ದೇವೆ. ಒಂದು, ನಾನು ಆಗ್ಲೇ ಹೇಳಿದ ಹಾಗೆ, ಮೊದಲನೇ ಮಾತು, ಆತನ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ಏನಾಯ್ತು ಅಂತ ಹೇಳಿದ್ರು? ನೀರಡಿಕೆ ಆಯಿತು ಅಂತ ಹೇಳಿದ್ರು. ಆತನು ಸಮಸ್ತದ ಮೇಲೆ ಅಧಿಕಾರವುಳ್ಳಾತನಾಗಿದ್ದರೂ ಕೂಡ ದೇವರ ಚಿತ್ತವನ್ನ ನೆರವೇರಿಸುವಂತವನು ಆಗಿದ್ರು. ಇವತ್ತು ನಿಮಗೆ ಎಷ್ಟೇ ಜ್ಞಾನ ಇರ್ಬೋದು, ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ಪ್ರಯಾಸ ಇರ್ಬೋದು, ಎಷ್ಟೇ ನೋವಿರ್ಬೋದು, ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನು ನನ್ನನ್ನ ದೇವರು ಕರೆದಿರುವುದು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ. ಯೇಸು ಸ್ವಾಮಿ ಯಾಕೆ ಬಂದ್ರು ಈ ಭೂಮಿಗೆ? ದೇವರ ಚಿತ್ತವನ್ನ. ಹಾಗಾದ್ರೆ ನಾವ್ ಯಾಕೆ ಬಂದಿದ್ದೇವೆ? ಎಲ್ಲಾ ಸಿನಿಮಾಗಳು ನೋಡಿ ಮುಗಿಸ್ಬಿಡ್ಬೇಕು, ಎಲ್ಲಾ ಸೀರಿಯಲ್ಗಳು ನೋಡಿ ಮುಗಿಸ್ಬಿಡ್ಬೇಕು, ಶಾರ್ಟ್ಸ್ ಎಲ್ಲ ನೋಡಿ ಮುಗಿಸ್ಬಿಡ್ಬೇಕು. ಇದಕ್ಕೋಸ್ಕರ ದೇವ್ರು ಕರೆದ್ರ? ಹಣ ಮಾಡಬೇಕು. ಬೈಬಲಲ್ಲಿ ಎಲ್ಲಾದ್ರೂ ನಮ್ಮನ್ನ ದೇವರು ನೀನು ಎಷ್ಟು ಆಸ್ತಿ ಮಾಡಿದೀಯಾ, ಎಷ್ಟು ಡಿಗ್ರಿ ಮಾಡಿದೀಯಾ, ಎಷ್ಟು ಸಾಧನೆ ಮಾಡಿದೀಯಾ ಅಂತ ಕೇಳ್ತಾರ? ಎಲ್ಲಾದ್ರೂ ಕೇಳಿದಾರ? ಇಲ್ಲ. ದೇವರು ನಮ್ಮನ್ನ ಹಾಗೆ ಕೇಳುವುದಿಲ್ಲ. ದೇವರು ಕೇಳುವುದು ಲೌಕಿಕವಾಗಿರುವುದಲ್ಲ, ದೇವರು ಕೇಳುವುದು ಆತ್ಮಿಕವಾಗಿರುವುದು. ಹಾಗಾದರೆ ನೀವು ನಾನು ಪ್ರತಿನಿತ್ಯ ಕರ್ತನನ್ನು ಹಿಂಬಾಲಿಸಬೇಕು, ಲೋಕವನ್ನು, ಲೋಕದಲ್ಲಿರುವಂತವುಗಳನ್ನ ಅಲ್ಲವೇ ಅಲ್ಲ. ಹಾಗಾದ್ರೆ ಏನು, ಈ ವಾಕ್ಯವನ್ನ ಓದಿಕೊಂಡು ಮುಗಿಸೋಣ. ಅಲ್ಲಿ ಹೇಳುವಂತ ಮಾತೇನಂದ್ರೆ ಹೇಳ್ತದೆ, ಯೋಹಾನ 19:30 ಕೂಡ, ಆ ಯೇಸು ಹುಳಿ ರಸವನ್ನ ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನ ಒಪ್ಪಿಸಿ ಕೊಟ್ಟನು. ತೀರಿತು. ಏನು ತೀರಿತು ಅಂದ್ರೆ? ನನ್ನ ಮೆಸೇಜು ತೀರಿತು, ಮುಗಿದೋಯ್ತು. ಶಾಸ್ತ್ರ ಎಲ್ಲ ನೆರವೇರಿದೆ, ಎಲ್ಲ ಮುಗಿದಿದೆ. ನಾವು ನೋಡ್ತೇವೆ, ಟೆಟ್ಲಾಸ್ಟಾಯ್ ಅಂತಾರೆ, ಫಿನಿಶ್ಡ್, ಎಲ್ಲ ಮುಗೀತು. ಏನು? ತನಗೆ ಕೊಡಲ್ಪಟ್ಟ ಕೆಲಸವನ್ನ ಮುಗಿಸಿದನು. ನನ್ನ ಹತ್ರ ಒಬ್ರು ಕೇಳಿದ್ರು, ಪಾಸ್ಟ್ರೆ, ಯಾಕೆ ಯೇಸು ಸ್ವಾಮಿ 33 ವರ್ಷ ಇಲ್ಲ 33.5 ವರ್ಷದಲ್ಲೇ ಈಗೇನಾದ್ರೂ ಇದೆಯಾ, ಬೈಬಲ್ ಬರ್ದಿದ್ಯಾ, ಯಾಕೆ ಈ ತರ ಹಿಂಗೆ ನಡೀತು ಅಂತ ಕೇಳುವಾಗ ನಾನು ಹೇಳಿದೆ, ದೇವರ ಕಾಲ ಅನ್ನೋದೊಂದು ಇರುತ್ತದೆ. ಯೇಸು ಸ್ವಾಮಿಗೆ 60 ವರ್ಷನೋ 30 ವರ್ಷನೋ ಮುಖ್ಯ ಅಲ್ಲ, ಆ ಟೈಮ್ ಬಂದಾಗ ಅದು ನೆರವೇರಬೇಕು. ನಿಮ್ಮ ಲೈಫಲ್ಲೂ ಅಷ್ಟೇನೆ. ದೇವರು ಯಾವಾಗ ನಿಮಗೆ ಉನ್ನತಿ, ಯಾವಾಗ ನಿಮಗೆ ಆಶೀರ್ವಾದ, ಯಾವಾಗ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸಗಳು, ಬಿಡುಗಡೆಗಳು ಉಂಟಾಗಬೇಕೆಂದು ತೀರ್ಮಾನಿಸಿದ್ದಾರೋ ಅಲ್ಲಿಯವರೆಗೂ ಯಾವ ವ್ಯತ್ಯಾಸವೂ ಗೊತ್ತಾಗೋದಿಲ್ಲ. ದೇವರ ಚಿತ್ತವು ಪ್ರಾರಂಭವಾದರೆ ಯಾರೋ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ ಸ್ತೋತ್ರ. ಅಪ್ಪ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. 2 ಮಾತುಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಹೌದಪ್ಪ, ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂದಿರಿ. ಅದೇ ರೀತಿಯಲ್ಲಿ ಅಬ್ಬಾ ದೇವರೇ ಕರ್ತನೇ, ಎಲ್ಲವೂ ತೀರಿತು ಎಂದು ಹೇಳಿದಿರಿ. ನಿಮಗೆ ಕೊಡಲ್ಪಟ್ಟ ಕೆಲಸವನ್ನ ನೀವು ಮುಗಿಸಿದಿರಿ. ಈಗ ನಮ್ಮ ಜೀವಿತಗಳಲ್ಲಿ ಕೊಡಲ್ಪಟ್ಟ ಕಾರ್ಯಗಳನ್ನು ನಾವು ಜವಾಬ್ದಾರಿಯಿಂದ ಮಾಡುವಂಥವರಾಗಿರಬೇಕು. ಜವಾಬ್ದಾರಿಗಳನ್ನ ದೇವರು ಒಳ್ಳೆ ನೀಟಾದ ರೀತಿಯಲ್ಲಿ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು. ನಿನ್ನ ಚಿತ್ತವನ್ನ ನಾವು ನೆರವೇರಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು. ಲೋಕದ ಇಚ್ಛೆಗಳನ್ನು, ಶರೀರದ ಆಶೆಗಳನ್ನು, ಇಲ್ಲವೇ ಅನ್ಯರಿಗೋಸ್ಕರ, ಅನೇಕರಿಗೋಸ್ಕರ ನಾವು ಕಾರ್ಯಗಳನ್ನಲ್ಲ, ನಾವು ನಿಮಗೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ
ಶಾಸ್ತ್ರವನ್ನು ನೆರವೇರಿಸಿದ ಹಾಗೆ ನಿನ್ನ ಇಷ್ಟಾನುಸಾರವನ್ನು ನೆರವೇರಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಪ್ಪ. ಅದಕ್ಕೆ ತಡೆಗಳು ಬರುತ್ತವೆ, ತೊಂದರೆಗಳು ಬರುತ್ತದೆ, ಶಾರೀರಿಕ ಅಸ್ವಸ್ಥತೆ, ಬಲಹೀನತೆ ಎಲ್ಲ ಬರುತ್ತದೆ. ಆದರೆ ನೀವು ನಮ್ಮನ್ನು ಬಲಪಡಿಸುವ ದೇವರು, ನಮ್ಮನ್ನು ಉಪಯೋಗಿಸುವ ದೇವರು, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ವಾಕ್ಯಗಳನ್ನೆಲ್ಲ ಕೇಳುತ್ತಿರುವ ದೇವ ಭಕ್ತರು ಎಲ್ಲಾ ದಿವಸಗಳು ಪರಿಶುದ್ಧತೆಯನ್ನು ಹೊಂದಿದವರಾಗಿ, ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿ, ದೇವರ ಒಂದು ಜಯದ ಜೀವಿತವನ್ನು ಜೀವಿಸುವಂತೆ ನಮ್ಮೆಲ್ಲರಿಗೂ ಕೃಪೆಯನ್ನು ತೋರಿಸಬೇಕಾಗಿ ನಮ್ಮ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.